ವಿನಾಕಾರಣ ದಲಿತರಿಗೆ ಕಿರುಕುಳ ನೀಡಿದರೆ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಅನಿರ್ದಿಷ್ಟಾವಧಿ ಧರಣಿ ಮೂಲಕ ಹೋರಾಟದ ಕಾವು ತಕ್ಕ ಉತ್ತರ ನೀಡುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಿವಿ ವೆಂಕಟರಮಣ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜು ಮುಂಭಾಗದಿಂದ ದಲಿತ ಸಂಘರ್ಷ ಸಮಿತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಸಿಂಗಾಟ ಕದರೇನಹಳ್ಳಿ ಗ್ರಾಮದ ದಲಿತರ ಜಮೀನುಗಳ ಹಾಗೂ ಬಾಗೇಪಲ್ಲಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿ ಡಾಕ್ಟರ್ ಎಚ್.ಎನ್. ವೃತ್ತದ ಮೂಲಕ ಅರಣ್ಯ ಇಲಾಖೆ ಬಳಿ ಜಮಾಯಿಸಿದ ಹೋರಾಟಗಾರರು ಅರಣ್ಯ ಇಲಾಖೆ ವಿರುದ್ಧ ಘೋಷಣೆಗಳು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಅರಣ್ಯ ವಲಯ ಇಲಾಖೆ ಅಧಿಕಾರಿ ವಾಸುದೇವ್ ಮೂರ್ತಿ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಿವಿ ವೆಂಕಟರಮಣ, ನಂದಿ ಹೋಬಳಿ ಸಿಂಗಾಟ ಕದರೇನಹಳ್ಳಿ ಗ್ರಾಮದಲ್ಲಿ ಉಳುಮೆ ಮಾಡುತ್ತಿರುವ ದಲಿತರಿಗೆ ಅರಣ್ಯ ಇಲಾಖೆಯವರು ನೀಡುತ್ತಿರುವ ದೌರ್ಜನ್ಯ ಕೂಡಲೇ ನಿಲ್ಲಿಸಿ ಬಡ ರೈತರಿಗೆ ಭೂಮಿ ಬಿಟ್ಟುಕೊಡಬೇಕು ಹಾಗೂ ಬಾಗೇಪಲ್ಲಿ ತಾಲೂಕಿನ ಪೈಪಾಳ್ಯ, ವಂಗಾರ್ಲಪಳ್ಳಿ, ಸುಜ್ಞಾನಪಳ್ಳಿ, ಬಾಲರೆಡ್ಡಿಪಳ್ಳಿ, ದೇವಿಕುಂಟೆ, ಚೊಕ್ಕನಪಳ್ಳಿ ಗ್ರಾಮಗಳಲ್ಲಿನ ಎಲ್ಲಾ ಜಾತಿಯ ರೈತರು ಮತ್ತು ದಲಿತರು ಉಳುಮೆ ಮಾಡುತ್ತಿರುವ ಜಮೀನುಗಳ ಮೇಲೆ ಡೀಮ್ಸ್ ಫಾರೆಸ್ಟ್ ಎಂದು ಬಡವರಿಗೆ, ರೈತರಿಗೆ, ದಲಿತರಿಗೆ ತೊಂದರೆ ಮಾಡುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್, ಮುದ್ದೇನಹಳ್ಳಿ ಬಳಿ ಇರುವ ಇಂಜಿನಿಯರಿಂಗ್ ಕಾಲೇಜ್, ಆರೂರು ಬಳಿ ಇರುವ ಮೆಡಿಕಲ್ ಕಾಲೇಜ್ ಇವಕ್ಕೆಲ್ಲ ನೀಡಿರುವುದು ಅರಣ್ಯ ಇಲಾಖೆಯ ಜಮೀನು. ಮೊದಲು ಅದು ತನಿಖೆಯಾಗಬೇಕು ಹಾಗೂ ನೂರಾರು ಎಕರೆ ಅರಣ್ಯ ಇಲಾಖೆ ಜಮೀನನ್ನು ಮುಟ್ಟುಗೋಲು ಹಾಕಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಮಾನ್ಯ ಉಪ ಸಂರಕ್ಷಣಾಧಿಕಾರಿಗಳು ಸ್ಥಳೀಯ ಸಮಸ್ಯೆಗಳು ಅರಣ್ಯ ಇಲಾಖೆಯನ್ನು ರಕ್ಷಿಸಲು ಒತ್ತಾಯಿಸಿ ಕೇಂದ್ರ ಅರಣ್ಯ ಇಲಾಖೆಯ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಕಾರ್ಯಕ್ರಮ. ಮುಂದಿನ ಸಿಂಗಾಟ ಕದರೇನಹಳ್ಳಿ ಗ್ರಾಮದ ಸುಮಾರು ಜನ ದಲಿತರಿಗೆ 1972-73 ಸುಜ್ಞಾನಪಲ್ಲಿ ಇರಬಹುದು, ಮಾಲ್ಗೇಡ್ಪಲ್ಲಿ ಇರಬಹುದು, ದೇವಕುಂಡಿ ಇರಬಹುದು, ಚಮ್ಮಪಲ್ಲಿ ಏನಾದ್ರು ಮತ್ತೆ ಕೂಡ ನಮ್ಮ ಬಡ ದಲಿತರನ್ನಾಗಲಿ ಏನಾದ್ರು ಮತ್ತೆ ಹೊಟ್ಟೆ ಎಬ್ಬಿಸಿದ್ರೆ ಈಗ ನಿಮ್ಮ ಜಿಲ್ಲಾ ಉಪಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಯಾವ ರೀತಿ 15 ದಿನಗಳ ಕಾಲ ಅನಿರ್ದಿಷ್ಟ ಬದಲಿ ಸತ್ಯಾಗ್ರಹ ಆಗಿದೆ, ಅದೇ ರೀತಿ ಕೂಡ ಇಲ್ಲಿ ಕೂಡ ಅನಿರ್ದಿಷ್ಟ ನಾವು ಬದಲಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ದಲಿತ ಸಮಿತಿ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಸುಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.